ನಮಸ್ಕಾರ. ನಾನು ಡಾಕ್ಟರ್ ಅಸ್ಗರ್ ಬೇಗ್ CI, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ ತುಮಕೂರು. ಈ ದಿನ ನಾನು ನಮ್ಮ ವೈದ್ಯಾಧಿಕಾರಿಗಳು ಮತ್ತು ನನ್ನ ಸಹಮಿತ್ರರು ಹಾಗೂ ಶುಶ್ರೂಷಾ ಅಧಿಕಾರಿಗಳು ಹಾಗೂ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಶ್ರಮದಾನ ಮಾಡಿದರು. ನಾವು ಸ್ಟೆಥೋಸ್ಕೋಪ್ ಹಿಡಿಯೋ ಕೈನಲ್ಲಿ ಒಂದು ಪರ್ಕೆ ಇಟ್ಕೊಂಡು ನಾವು ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸಿದ್ದೀವಿ. ಯಾಕೆಂದರೆ ಇದು ಒಂದು ಮಾದರಿ ಆಗಬೇಕು. ಒಂದು ಚಿಕಿತ್ಸೆ ಜೊತೆಯಲ್ಲಿ ಒಂದು ನೈರ್ಮಲ್ಯವನ್ನು ಕಾಪಾಡೋದು ಎಲ್ಲರ ಜವಾಬ್ದಾರಿ. ಆದ್ದರಿಂದ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಾಧಿಕಾರಿಗಳು ಹಾಗೂ ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಇವತ್ತು ಹಾಸ್ಪಿಟ್ಲಲ್ಲಿ ಪ್ಲಾಸ್ಟಿಕ್ಕು, ಪೇಪರು ಮತ್ತು ಕೆಲವರು ರೋಗಿಗಳ ಸಂಬಂಧಿಕರು ಬಂದು ಅಲ್ಲಿ ಚೆಲ್ಲಾಪಿಲ್ಲಿ ಮಾಡಿರೋ ಪ್ಲೇಟ್ಗಳು ಎಲ್ಲ ನಾವು ನಮ್ಮ ಜಾಗೃತಿಯನ್ನು ನಮ್ಮ ಸ್ವಂತ ಜಾಗೃತಿ ಮಾಡಿಕೊಂಡು ನಾವು ಇದೊಂದು ಅರಿವು ಮೂಡಿಸೋಕ್ಕೆ ಒಂದು ಶ್ರಮದಾನ ಮಾಡಿದ್ದೀವಿ. ಸುಮಾರು ಇಡೀ ಹಾಸ್ಪಿಟಲನ್ನು ಸುಮಾರು ನಮ್ಮ ಎಲ್ಲ ಸಿಬ್ಬಂದಿ ಹಾಗೂ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಸೇರಿಕೊಂಡು ನಾವು ಸುಮಾರು 50 ಚೀಲ ಅಷ್ಟು ಪ್ಲಾಸ್ಟಿಕ್ಕು, ಪೇಪರ್ ನಾವೆಲ್ಲ ಸಂಗ್ರಹಣೆ ಮಾಡಿದ್ದೀವಿ. ಮತ್ತು ಅದು ಒಂದು ನಮಗೆ ಈ ಥರ ಪ್ರತಿ ತಿಂಗಳು ಮಾಡೋಕ್ಕೆ ನಮಗೆ ಇವಾಗ ಒಂದು ಮಾದರಿ ಆಗಿಬಿಟ್ಟಿದೆ. ಸೊ ಇದು ನಮ್ಮ ಆಸ್ಪತ್ರೆ ಸಿಬ್ಬಂದಿಯಲ್ಲಿ ಒಂದು ಚುರುಕಾಗಿ ಅವರಿಗೆ ಒಂದು ಪ್ರೋತ್ಸಾಹ ಸಿಕ್ಕಿದೆ. ಯಾಕೆಂದರೆ ಇಷ್ಟೆಲ್ಲ ಮಾಡಿ ನಾವು ಇಷ್ಟು ಕಸ ಸಂಗ್ರಹಣೆ ಮಾಡಿದಂದರೆ ಇದು ನಿಜವಾಗ್ಲೂ ನೈರ್ಮಲ್ಯಕ್ಕೆ ಎಷ್ಟು ತೊಂದರೆ ಆಗ್ತಾಯಿತ್ತು. ಮತ್ತು ಇದರಿಂದ ನಮ್ಮ ಆಸ್ಪತ್ರೆಯನ್ನು ಸ್ವಚ್ಛಗೊಳಿಸೋಕ್ಕೆ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಮತ್ತು ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಶ್ರಮದಾನ ಮಾಡ್ತೀವಿ ಹಾಗೂ ನಮ್ಮ ಆಸ್ಪತ್ರೆಯನ್ನು ನೈರ್ಮಲ್ಯ ಕಾಪಾಡಿಕೊಂಡು, ಸ್ವಚ್ಛತೆ ಕಾಪಾಡಿಕೊಂಡು ನಾವು ರೋಗಿಗಳಿಗೆ ಸಹ ಉತ್ತಮ ಚಿಕಿತ್ಸೆ ಕೊಟ್ಕೊಂಡು ನಾವು ಮಾಡೋಕ್ಕೆ ಬದ್ಧರಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.